ಮೊದಲು ಪೆನ್ನು ಪೇಪರ್ ಇಲ್ಲದೆ ಪೂರ್ತಿ ಡಿಜಿಟಲ್ ಜನಗಣತಿ ಶುರುವಾಗಿದೆ. ಇನ್ನು ಮುಂದೆ ಗಣತಿದಾರರಿಗೆ ಮನೆಯಲ್ಲಿ ಕಾಯೋ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ನಲ್ಲೇ ಸ್ವಯಂ ಜನಗಣತಿಯನ್ನ ನೀವೇ ಮಾಡಬಹುದು. ಯಾರಿಗೂ ಕಾಯದೆ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಅನ್ನ ನೀವೇ ಅಪ್ಡೇಟ್ ಮಾಡಿ ಎಸ್ಸಿ ಐಡಿ ಪಡೆಯೋದು ಹೇಗೆ? ನಿಮಗೆ ಕೇಳಲಾಗುವಂತ ಆ 33 ಪ್ರಶ್ನೆಗಳು ಯಾವುದು? ನಿಮ್ಮ ಸಮಯ ಉಳಿಸೋದು ಮಾತ್ರ ಅಲ್ಲ, ಡಿಜಿಟಲ್ ಇಂಡಿಯಾದ ಈ ಹೊಸ ಬದಲಾವಣೆ ನಿಮಗೇನ್ ಲಾಭ ತರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಸಾಕಷ್ಟು ಮಾಹಿತಿ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ಇವತ್ತು ನಾನು ನಿಮ್ ಜೊತೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಹಿಂದೆಲ್ಲ ಜನಗಣತಿ ಅಂತಂದ್ರೆ ನೆನಪಿದ್ಯಾ? ಯಾರೋ ಅಧಿಕಾರಿಗಳು ಕೈಯಲ್ಲೊಂದು ದಪ್ಪ ಡೈರಿ ಹಿಡ್ಕೊಂಡು ಮನೆಗೆ ಬರೋರು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಕರೆಂಟ್ ಇದೆಯಾ, ಕಾರ್ ಇದೆಯಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ನಾವು ಅದಕ್ಕೆಲ್ಲ ಉತ್ತರವನ್ನ ಕೊಡ್ಬೇಕಾಗ್ತಾ ಇತ್ತು. ಅಧಿಕಾರಿಗಳು ಯಾವಾಗ ಬರ್ತಾರೆ ಅಂತ ಪ್ರತಿದಿನ ಫುಲ್ ಡೇ ಕಾಯ್ಬೇಕಿತ್ತು. ಈಗ ಕಾಲ ಬದಲಾಗಿದೆ. ಯಾಕಂತಂದ್ರೆ ನಮ್ಮ ಭಾರತ ಈಗ ಪೂರ್ತಿ ಡಿಜಿಟಲ್ ಆಗ್ತಾ ಇದೆ. ಇದೇ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಡಿಜಿಟಲ್ ಜನಗಣತಿ ನಡೀತಾ ಇದೆ. ಈ ಬಗ್ಗೆ ನೀವೆಲ್ಲ ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ನಿಮ್ಮ ಕುಟುಂಬದ ಮಾಹಿತಿಯನ್ನ ನೀವೇ ನಿಮ್ಮ ಮೊಬೈಲ್ನಲ್ಲಿ ಈಸಿಯಾಗಿ ತುಂಬೋದು. ಅದು ಹೇಗೆ? ಈ ಬದಲಾವಣೆಯಿಂದ ನಮ್ಗೇನ್ ಲಾಭ, ಹೇಗೆ ಫಿಲ್ ಮಾಡೋದು, ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್ ನೋಡಿ, ನಿಜವಾಗ್ಲೂ ಈ ಜನಗಣತಿ 2021ರಲ್ಲೇ ಆಗಬೇಕಿತ್ತು ಸ್ನೇಹಿತರೆ. ಆದ್ರೆ ಏನ್ ಮಾಡೋದು, ಈ ಕೊರೋನಾ ಕಾಟದಿಂದ ಲೇಟ್ ಆಯ್ತು. ಈಗ ಏಪ್ರಿಲ್ 1ರಿಂದ ಇದು ಶುರು ಆಗ್ತಾ ಇದೆ. ಇದು ಬರೀ ನಂಬರ್ ಬರೆಯೋ ಕೆಲಸ ಅಲ್ಲ ಸ್ನೇಹಿತರೆ, ನಮ್ಮ ದೇಶದ ಇತಿಹಾಸದಲ್ಲೇ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು. ಅಂದಾಗೆ ಸ್ನೇಹಿತರೆ, ಈ ಬಾರಿ ಗಣತಿದಾರರು ಪೆನ್ನು ಪೇಪರ್ ಹಿಡ್ಕೊಂಡು ನಮ್ಮ ಮನೆಗೆ ಬರಲ್ಲ ಸ್ನೇಹಿತರೆ. ಎಲ್ಲವೂ ಡಿಜಿಟಲ್. ಅವರ ಕೈಯಲ್ಲಿ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಇರುತ್ತೆ. ಅದರಲ್ಲೇ ಎಲ್ಲ ಮಾಹಿತಿಯನ್ನ ಅಪ್ಡೇಟ್ ಮಾಡ್ತಾರೆ. ದೇಶದ 16 ಮುಖ್ಯ ಭಾಷೆಗಳಲ್ಲಿ ಈ ಆಪ್ ಲಭ್ಯ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ನೀವು ಕೊಡುವಂತ ಮಾಹಿತಿ ನೇರವಾಗಿ ಸರ್ಕಾರದ ಸರ್ವರ್ಗೆ ಹೋಗುತ್ತೆ. ಇದರಿಂದ ಡೇಟಾ ಮಿಸ್ ಆಗುವಂತ ಚಾನ್ಸ್ ಇಲ್ಲ. ನೀವು ಕೇಳ್ಬೋದು, ಅದರಲ್ಲಿ ನಮ್ಗೇನ್ ವಿಶೇಷ ಅಂತ. ಸೊ ಇದೇ ನೋಡಿ ಅಸಲಿ ಮ್ಯಾಟರ್. ಈ ಬಾರಿ ಸರ್ಕಾರ ನಮ್ಗೊಂದು ಸಖತ್ತಾಗಿರುವಂತ ಆಪ್ಷನ್ ಕೊಟ್ಟಿದೆ. ಅದೇ ಸ್ವಯಂ ಜನಗಣತಿ. ಯೋಚನೆ ಮಾಡಿ, ಯಾವುದೋ ಟೈಮಲ್ಲಿ ಗಣತಿದಾರರು ಮನೆಗೆ ಬರ್ತಾರೆ. ಆಗ ನೀವು ಆಫೀಸಲ್ಲಿ ಇರ್ಬೋದು ಅಥವಾ ಬ್ಯುಸಿ ಇರ್ಬೋದು. ಆಗ ಅವರಿಗೆ ಮಾಹಿತಿ ಕೊಡೋದು ಕಷ್ಟ ಅಲ್ವಾ? ಸೊ ಅದಕ್ಕೆ ಸರ್ಕಾರ ಏನ್ ಹೇಳಿದೆ ಅಂತಂದ್ರೆ, ನಿಮ್ಮ ಮಾಹಿತಿ ನೀವೇ ತುಂಬಿ. ಅಂದ್ರೆ ನೀವು ಗಣತಿದಾರರಿಗೆ ಕಾಯುವಂತ ಅವಶ್ಯಕತೆ ಇಲ್ಲ. ನೀವೇ ಒಂದು ಅಫಿಷಿಯಲ್ ಪೋರ್ಟಲ್ಗೆ ಹೋಗಿ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಅನ್ನ ಅಲ್ಲಿ ಅಪ್ಡೇಟ್ ಮಾಡಬಹುದು. ಇದರಿಂದ ನಿಮ್ಮ ಪ್ರೈವಸಿನೂ ಸೇಫ್ ಆಗಿರುತ್ತೆ, ನಿಮ್ಮ ಸಮಯ ಕೂಡ ಉಳಿಯುತ್ತೆ. ಫುಲ್ ಡೇ ಅವ್ರಿಗೋಸ್ಕರ ಕಾಯ್ಬೇಕು ಅಂತಾನೂ ಇಲ್ಲ. ಓಕೆ, ಈಗ ನಾವೇ ಮಾಹಿತಿಯನ್ನ ತುಂಬ್ತೀವಿ, ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್ ಅಂತ ನೀವು ಕೇಳಿದ್ರೆ, ನೀವು ಮಾಡ್ಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ನಾನು ಹೇಳುವಂತ ಒಂದಷ್ಟು ಸ್ಟೆಪ್ಸ್ ಗಳನ್ನ ಗಮನದಲ್ಲಿಟ್ಟು ಕೇಳಬೇಕಾಗತ್ತೆ. ಸೊ ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ se.census.gov.in ಅಂತ ಆ ಒಂದು ವೆಬ್ಸೈಟ್ ಹೋಗಬೇಕು. ಸೊ ಮೊದಲನೇದಾಗಿ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ನೀವು ಲಾಗಿನ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಲಾಗಿನ್ ಆಪ್ಷನ್ ಕೇಳ್ತಾರೆ. ಸೊ ನೀವು ಮೊದಲನೇ ಬಾರಿ ಲಾಗಿನ್ ಆಗೋದ್ರಿಂದ ಲಾಗಿನ್ ಆಗಬೇಕು. ಸೊ ಕ್ಯಾಪ್ಚಾ ಕೋಡ್ ಇರುತ್ತೆ, ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಸೆನ್ಸಸ್ ಕ್ವಶನ್ ಅಂತ ಇರುತ್ತೆ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಒಂದಷ್ಟು ನೋಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಗೆ ಇಂಗ್ಲಿಷ್ ಅಲ್ಲೂ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಹೌಸಸ್ ಆಗಿರ್ಬೋದು ಅಥವಾ ನೇಮ್ ಆಫ್ ಮೇಲ್ಸ್ ಆಗಿರ್ಬೋದು, ಏಜು, ರಿಲಿಜಿಯನು, ಕಾಸ್ಟ್ ಆರ್ ಕ್ಲಾಸಸ್, ಆಕ್ಯುಪೇಷನ್, ಹೀಗೆ ಸಾಕಷ್ಟು ಕ್ವಶನ್ಸ್ ಇರುತ್ತೆ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಏನೇನ್ ಕ್ವಶನ್ ಕೇಳ್ತಾರೆ ಅಂತ. ಸೊ ಲಾಗಿನ್ ಆಗಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಕರೆಕ್ಟ್ ಆಗಿ ಹಾಕ್ಬೇಕಾಗತ್ತೆ. ಯಾಕಂತಂದ್ರೆ ಅಲ್ಲಿ ನಿಮಗೆ OTP ಕೂಡ ಬರುತ್ತೆ. ಸೊ ಅದನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಸೊ ಇದು ಎರಡನೇ ಸ್ಟೆಪ್ ಆಗಿರುತ್ತೆ. ಸೊ ಮೊದಲನೇ ಸ್ಟೆಪ್ ನೀವು ವೆಬ್ಸೈಟ್ ಹೋಗ್ಬೇಕು. ಎರಡನೇ ಸ್ಟೆಪ್ ಮೊದಲನೇದಾಗಿ ಲಾಗಿನ್ ಆಗಬೇಕು. ನೆಕ್ಸ್ಟ್ ಮೂರನೇ
ಸ್ಟೆಪ್ ಬಗ್ಗೆ ಹೇಳ್ತೀನಿ. ಅಲ್ಲಿ ನಿಮ್ಮ ರಾಜ್ಯ ಅಥವಾ ಜಿಲ್ಲೆ, ಆಮೇಲೆ ನಿಮ್ಮ ಊರು ಅಥವಾ ವಾರ್ಡ್ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಲ್ಲಿ ಮಜಾ ಏನಪ್ಪಾ ಅಂತಂದ್ರೆ ಒಂದು ಡಿಜಿಟಲ್ ಮ್ಯಾಪ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಮನೆ ಎಲ್ಲಿದೆ ಅಂತ ನೀವು ಪಾಯಿಂಟ್ ಮಾಡಬೇಕು. ಇದನ್ನ ಜಿಯೋ ರೆಫರೆನ್ಸಿಂಗ್ ಅಂತ ಕರೀತಾರೆ. ಅಂದ್ರೆ ನಿಮ್ಮ ಮನೆ ಲೊಕೇಶನ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅದು ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ಇದು 3ನೇ ಸ್ಟೆಪ್. 4ನೇ ಸ್ಟೆಪ್ ಬಂದು ಇಲ್ಲಿ ನಿಮಗೆ ಸುಮಾರು 33 ಪ್ರಶ್ನೆಗಳನ್ನ ಕೇಳ್ತಾರೆ. ಅಯ್ಯೋ 33 ಪ್ರಶ್ನೆನಾ ಅಂತ ಭಯ ಪಡಬೇಡಿ, ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಜನಗಣತಿ ಟೈಮಲ್ಲಿ ಏನೇನು ಕೇಳ್ತಾರೋ ಅದೇ ಇರುತ್ತೆ. ಅಂದ್ರೆ ಈ 33 ಪ್ರಶ್ನೆಗಳು ಏನಿರುತ್ತೆ ಅಂತ ಹೇಳ್ತೀನಿ, ಯಾವುದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ನಿಮ್ಮ ಮನೆ ಹೇಗೆ ಕಟ್ಟಿದ್ದೀರಾ, ಅಂದ್ರೆ ಮೇಲ್ಛಾವಣಿ ಯಾವ್ದ್ರಿಂದ ಮಾಡಿದ್ದೀರಾ, ನೆಲ ಹೇಗಿದೆ, ಟೇಲ್ಸಾ ಏನು ಎತ್ತ ಅನ್ನುವಂಥದ್ದು, ಕುಡಿಯೋ ನೀರು ಎಲ್ಲಿಂದ ಬರುತ್ತೆ, ಸೊ ನಿಮ್ಮ ಮನೆಯಲ್ಲಿ ಸಪರೇಟ್ ಬಾತ್ರೂಮ್ ಇದೆಯಾ, ಕರೆಂಟ್ ಇದೆಯಾ ಅನ್ನುವಂಥ ಮಾಹಿತಿ ಕೇಳುತ್ತೆ ಸ್ನೇಹಿತರೆ. ಅದಾದ್ಮೇಲೆ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಸೊ ಯಾರು ಮನೆಯ ಯಜಮಾನ ಅನ್ನುವಂಥದ್ದನ್ನ ಕೇಳ್ತಾರೆ. ಸೊ ಅವರ ಲಿಂಗ ಏನು, SC ST ಏನಾದ್ರೂ ಇದೆಯಾ, ಅಥವಾ ಬೇಸಿಕ್ ಮಾಹಿತಿ, ಒಂದಷ್ಟು ಮಾಹಿತಿಯನ್ನ ಕೇಳ್ತಾರೆ. ಸೊ ನಾರ್ಮಲ್ ಆಗಿ ನಿಮ್ಮ ರಿಲಿಜಿಯನ್, ಸೊ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರ ಡೆಸಿಗ್ನೇಷನ್ ಏನು, ಸೊ ನಿಮ್ಮ ಹತ್ರ ಯಾವ್ಯಾವ ವಸ್ತು ಇದೆ, ಅಂದ್ರೆ ಕಾರ್ ಇದೆಯಾ, ಸ್ಕೂಟರ್ ಇದೆಯಾ, ಆಮೇಲೆ ಲ್ಯಾಪ್ಟಾಪ್ ಇದೆಯಾ, ಟಿವಿ ಇದೆಯಾ, ಹೀಗೆ ಕಾಮನ್ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ನೀವು ಆನ್ಸರ್ ಕೊಡ್ತಾ ಹೋಗ್ಬೇಕು. ಇಂಟರ್ನೆಟ್ ಸೌಲಭ್ಯ ಇದೆಯಾ ಕೇಳ್ತಾರೆ. ಸೊ ಲ್ಯಾಪ್ಟಾಪು, ಕಂಪ್ಯೂಟರು, ಟೆಲಿಫೋನ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ ವಿವರಕ್ಕೆ ಸಂಬಂಧಿಸಿದಂತ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಸೊ ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಮೊಬೈಲ್ ಇದೆ, ಈ ಎಲ್ಲ ಮಾಹಿತಿ ತುಂಬಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಗೊಂದು SC ID, ಸೆಲ್ಫ್ ಎನ್ಯುಮರೇಷನ್ ID ಸಿಗುತ್ತೆ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್. ಸೊ ಈ ನಂಬರ್ ಇಂದ ತಕ್ಷಣ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ ಸ್ನೇಹಿತರೆ. ಅದನ್ನ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ಆ ನಂಬರ್ ಏನು ಅಂತಂದ್ರೆ, ಯಾಕಂತಂದ್ರೆ ಏಪ್ರಿಲ್ 16ರ ನಂತರ ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ನೀವು ಅವರಿಗೆ ಈ ನಂಬರ್ ಅನ್ನ ತೋರಿಸಿದ್ರೆ ಸಾಕು, ಅವರು ನೀವು ಆಲ್ರೆಡಿ ತುಂಬಿರೋ ಮಾಹಿತಿಯನ್ನ ಒಮ್ಮೆ ಚೆಕ್ ಮಾಡ್ತಾರೆ. ಒಂದು ವೇಳೆ ಏನಾದರೂ ತಪ್ಪಾಗಿತ್ತು ಅಂತಂದ್ರೆ ಅಲ್ಲೇ ಅದನ್ನ ಕರೆಕ್ಷನ್ ಮಾಡ್ತಾರೆ. ಇದರಿಂದ ಆ ಅಧಿಕಾರಿಗಳಿಗೂ ಕೆಲಸ ಈಸಿ ಆಗುತ್ತೆ. ಸೊ ನಮಗೂ ಕಿರಿಕಿರಿ ಇರೋದಿಲ್ಲ. ಅಷ್ಟೇ ಅಲ್ಲ, ಇದರಿಂದ ನಿಮ್ಮ ಟೈಮ್ ಕೂಡ ಉಳಿಯುತ್ತೆ, ಅವ್ರಿಗೂ ಕೆಲಸ ತುಂಬಾ ಈಸಿ ಆಗುತ್ತೆ. ಸೊ ಸಾರ್ವಜನಿಕರು ಏಪ್ರಿಲ್ 15ರ ಒಳಗೆ ತಮ್ಮ ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕು. ಯಾಕಂತಂದ್ರೆ ಅಲ್ಲಿವರೆಗೆ ಮಾತ್ರ ಆನ್ಲೈನ್ ಅಲ್ಲಿ ಸ್ವಯಂ ಗಣತಿಗೆ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ. ಕೊನೆಯದಾಗಿ ಒಂದು ಮಾತು, ಯಾಕಿದೆಲ್ಲ ಬೇಕು ಅಂತ ನೀವು ಕೇಳಬಹುದು ಸ್ನೇಹಿತರೆ. ಸರ್ಕಾರ ಒಂದು ಸ್ಕೀಮ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ಮಾಹಿತಿ ಬೇಕು. ಸೊ ಈ ಡಿಜಿಟಲ್ ಜನಗಣತಿಯಿಂದ ಸರ್ಕಾರಕ್ಕೆ ಎಷ್ಟು ಜನ ಅರ್ಹ ಫಲಾನುಭವಿಗಳು ಇದ್ದಾರೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಸ್ಕೂಲ್ ಇರಲಿ, ಹಾಸ್ಪಿಟಲ್ ಇರಲಿ, ಅಥವಾ ಬೇರೆ ಯಾವುದಾದ್ರೂ ಸೌಲಭ್ಯ ಇರಲಿ, ಅದೆಲ್ಲ ನಮಗೆ ಸರಿಯಾಗಿ ತಲುಪೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಹಿಂದೆಲ್ಲ ಜನಗಣತಿ ರಿಪೋರ್ಟ್ ಬರೋದಕ್ಕೆ ವರ್ಷಗಳೇ ಬೇಕಿತ್ತು ಸ್ನೇಹಿತರೆ. ಈಗ ಡಿಜಿಟಲ್ ಇರೋದ್ರಿಂದ ಬಹಳ ಬೇಗ ನಮಗೆ ಮಾಹಿತಿ ಸಿಗ್ಬಿಡುತ್ತೆ. ಇದರಿಂದ ಸರ್ಕಾರಕ್ಕೆ ಒಂದೊಳ್ಳೆ ಸ್ಕೀಮ್ಗಳನ್ನ ತರೋದಕ್ಕೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಅಲ್ಲದೆ ಜನಗಣತಿಯಲ್ಲಿ ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ ಸ್ನೇಹಿತರೆ. ಕುಟುಂಬಗಳು ಇಂಟರ್ನೆಟ್ ಅಥವಾ ಸ್ಮಾರ್ಟ್ ಫೋನ್ ಬಳಸ್ತೀವಿಯಾ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ಸೂಚಿಸಲಾಗಿದೆ. ಸೊ ಇದು ಸರ್ಕಾರದ ಡಿಜಿಟಲ್ ಸೇವೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ. ಸೊ 2011ರಲ್ಲಿ ಕೈಗೊಂಡಿದ್ದಂತ ಜನಗಣತಿಯಲ್ಲಿ 25 ಕೋಟಿ ಕುಟುಂಬಗಳನ್ನ ಕೇಂದ್ರ ಸರ್ಕಾರ ಗಣತಿಗೆ ಒಳಪಡಿಸಿತ್ತು. ಸೊ ಅದು 121 ಕೋಟಿ ಜನರನ್ನ ಗಣತಿ ಮಾಡಲಾಗಿತ್ತು ಸ್ನೇಹಿತರೆ. ಸೊ ಗಣತಿ ಶೀಟ್ಗಳನ್ನ ಸ್ಕ್ಯಾನಿಂಗ್ ಮಾಡೋ ಮೂಲಕ ಮಾಹಿತಿಯನ್ನ ಡಿಜಿಟಲೀಕರಣ ಮಾಡಲಾಗಿತ್ತು. ದತ್ತಾಂಶ ಡಿಜಿಟಲೀಕರಣಕ್ಕೆ 2 ರಿಂದ 8 ವರ್ಷ ಸಮಯ ಬಂದಿತ್ತು ಸ್ನೇಹಿತರೆ. ಅಂದ್ರೆ ತಗೊಂಡಿದ್ರು 27 ಲಕ್ಷ ಗಣತಿದಾರರು ಹಾಗೆ ಮೇಲ್ವಿಚಾರಕರನ್ನ ಇದಕ್ಕೋಸ್ಕರ ನೇಮಿಸಲಾಗಿತ್ತು ಸ್ನೇಹಿತರೆ. ಹಾಗೆ 2021ರಲ್ಲಿ ಜನಗಣತಿಯನ್ನ ನಡೆಸಬೇಕು ಅಂತ ಡಿಸಿಷನ್ ಅನ್ನ ತಗೊಂಡಾಗ 29 ಲಕ್ಷ ಚಿಲ್ಲರೆ ಗಣತಿದಾರರನ್ನ ನಿಯೋಜಿಸೋದಕ್ಕೆ ಉದ್ದೇಶಿಸಲಾಗಿತ್ತು. ಆದ್ರೆ ಜನಗಣತಿ ಮುಂದೂಡಿಕೆ ಆದಂತಹ ಹಿನ್ನೆಲೆ ಗಣತಿದಾರರನ್ನ ಬಳಸಿರ್ಲಿಲ್ಲ. ಸೊ ಇದೀಗ ಜನಗಣತಿ ಪ್ರಕ್ರಿಯೆ ಶುರುವಾಗಿದೆ ಸ್ನೇಹಿತರೆ. ನೀವು ಕೂಡ ಜವಾಬ್ದಾರಿಯುತವಾಗಿ ಇದರಲ್ಲಿ ಪಾಲ್ಗೊಳ್ಳಿ. ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಈಸಿ ಆಗಲಿ. ಸೊ ಖುದ್ದು ಅವರೇ ಸ್ವಯಂ ಜನಗಣತಿ ಫಾರ್ಮ್ ಅನ್ನ ಫಿಲ್ ಮಾಡ್ಲಿ, ಅವರ ಟೈಮ್ ಕೂಡ ಉಳಿಯುತ್ತೆ. ಸೊ ಮನೆಯಲ್ಲಿ ಕಾಯಬೇಕು ಅಂತಿಲ್ಲ. ಸೊ ಈಸಿ ಆಗಿರುತ್ತೆ. ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಪ್ಪದೇ ಕೇಳಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.